ಈ ದೇಹವನ್ನು ಯಾರಾದರೂ ಎದುರು ಹಾಕಿಕೊಂಡಿದ್ದೇ ಆದರೆ ಎಡೆ ಎತ್ತಿನ ಕಡೆ ಸರ್ಪದ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಆ ಕೊಕ್ಕ ಸುಬ್ರಹ್ಮಣ್ಯನಿಗೆ ಅಡ್ಡ ಬಿದ್ದು ಬೇಡಿಕೊಂಡರೂ ಕೂಡ ಕ್ಷಣ ಮಾತ್ರದಲ್ಲಿ ರಕ್ತ ಕಾರಿಸಬೇಕು ಈ ಊರಿನ ಮೂರ್ಖ ಜನಗಳ ಜೀವ ಇದ್ದರೂ ಸತ್ತಾಗೆ ಬದುಕುತ್ತಿರುವ ಈ ನಮ್ಮ ಭಾರತ ದೇಶದಲ್ಲಿ ಮೂಕ ಪ್ರಜೆಗಳ ಮಧ್ಯ ಸತತವಾಗಿ 6 ಬಾರಿ ಆರಿಸಿ ಬಂದು MLA ಪಟ್ಟವನ್ನು ಗೆಟ್ಟಿಸಿಕೊಂಡ್ರು ಈ ಆದಿಶೇಷನ ಹೆಸರು ಕೇಳಿದರೆ ಸಾಕು ಇಡೀ ನಮ್ಮ ಸರ್ಕಾರವೇ ಕಡ ಕಡಲು ನಡುಗುತ್ತದೆ. ಅಂತಹದ್ರಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸಲು ಜಾಗ ಕೊಡುವುದಿಲ್ಲ ಎಂದು ಸಲೀಸಾಗಿ ಕಳಿಸಿದ್ದಾನಲ್ಲ ಆ ಬಡ ವಿಕಾರಿ ನನ್ನ ಮಗ ಶಿವ ನನ್ನ ರಾಜಕೀಯ ಕುತಂತ್ರದಿಂದ ಆಡಿನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ನಾನು ಆಸ್ಪತ್ರೆಯನ್ನು ಕಟ್ಟಿಸದಿದ್ದರೆ ನಾನು ಶರವೇಗದ ಸರ್ದಾರ ರಾಜಕೀಯದ ರಾವಣ ಆದಿ ಶೇಷರೆಲ್ಲ ಬಂದು ತಿಳ್ಕೊಂಡ್ರೆ ಯಾಕೋ ಪುಟ್ಟಪ್ಪ ಏನಾಯ್ತು ನಿನಗೆ? ಇನ್ನು ಏನಾಗತ್ತಿದ್ದೇನಲ್ಲ ಇನ್ನು ಏನಾಗಬೇಕಂತ ಮಾಡ್ರಿ ಅಲ್ರಿ ನಿಮ್ಮ ಮ್ಯಾಲ ಕಂಪ್ಲೇಂಟ್ ಕೊಟ್ಟ ಆ ಮಗನ್ನ ಪತ್ತೆ ಹಚ್ಚಿ ಒದ್ದೆ ಹಾಕೊಂಡ್ಬಿಟ್ಟಿದ್ದೇನೆ ಒದ್ದೆ ಹಾಕೊಂಡ್ಬಂದವಿ ಶಬ್ಬಾಷ್ ಪುಟ್ಟಪ್ಪ ಶಬ್ಬಾಷ್ ಅಲ್ಲೇ ರಸವನ್ನೇ ಮಾಡಿದ್ದು. ಅಲ್ರಿ ನಿಮಗೆ ಎಷ್ಟು ಸಲ ಹೇಳ್ಬೇಕು ಅಂತೀನ ಕಟ್ಟಪ್ಪ ಅಲ್ರಿದ್ದಾನೆ ಕುಟ್ಟಪ್ಪ ಅಂತ ಅಲ್ರಿ ಆ ಬಾಹುಬಲಿ ಅರಮನೆಯಾಗಿರೋ ಕಟ್ಟಪ್ಪನ ಬೇರೆ ಈ MLA ಮನೆಯಾಗಿರೋ ಕಟ್ಟಪ್ರಿ ನಾನು ಕಟ್ಟಪ್ಪ ಒಟ್ಟಪ್ಪ ಹಾಗೆ ಬಾಯಿತ್ತು ಮೊದಲು ನನ್ನ ಮೇಲೆ ಕಂಪ್ಲೇಂಟ್ ಕೊಡುವ ಹೊಕ್ಕಿನ ನಾಯಿಯನ್ನು ಒದ್ದು ತರದು ಬಿಟ್ಟು ಈ ನನ್ನೆದುರಿಗೆ ಬಂದು ಆ ಬಾಹುಬಲಿ ಹೊರಗಟ್ಟೆ ಹೇಳ್ತಿರಲ್ಲ ಆಸ್ತಿ ಆಗುವುದು ನನಗೆ ಅಲ್ರಿ ನಮಗೆ ಅಷ್ಟು ಗೊತ್ತಾಗಲ್ಲ ಅಂತ ಬಿಡ್ರಿ ರಾತ್ರಿ ಎಲ್ಲ ನಿದ್ದಿಲ್ದಂಗೆ ಬುದ್ಧಿ ಕಲ್ತು ಈ ಕುಟ್ಟಳ್ಳಿ ಕುಟ್ಟಪ್ಪ ಎಲ್ಲಿ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಅಡ್ರಿ ಏ ತಮ್ಮ ವಾದ್ಯ ಹಾಕೊಂಡ್ಬರ್ಲಿ ಮಗನ ನಮಸ್ಕಾರ ಸಾಹುಕಾರಿಗೆ. ಆಗ್ತದೆ ನೀರಿನ ನಮಸ್ಕಾರಕ್ಕೆ ಅಂತ ಸರ್ಕಾರಕ್ಕೆ ಸವಾಲು ಹಾಕಿ ಇಡೀ ನಮ್ಮ ಕರ್ನಾಟಕವನ್ನೇ ಕಡ ನಡೆಸವಲ್ಲ ಈ ಆದಿಶೇಷನ ಎದುರು ಹಾಕಿಕೊಂಡು ಕಾಂಪ್ಲೇಟ್ ಕೊಡುವಷ್ಟು ಸತ್ತ ಬಂದಿದ್ದ ತಮ್ಮ ಹಚ್ಬೇಕಲ್ಲ ಇನ್ನೇನು ಧೈರ್ಯ ನಾವು ಹಚ್ಬೇಕು ಅಲ್ಲೇ ತಮ್ಮ ನಮ್ಮ ದಣಿಯರ್ ಕಾರಿನ ಸೌಂಡ್ ಕೇಳಿದ್ರೆ ಸಾಕಪ್ಪ ಊರನ್ ಜನ ಎಲ್ಲ ಹೊಂಡದ ಮೂಲೆ ಹುಚ್ಚು ಹೇಕತ್ತಾರ ಸದ್ಯಕ್ಕ ರಾತ್ರಿ ತಾಲೀಮಿ ಹೋಗಾರ ಅಂದು ಎತ್ತು ಬಿತ್ತು ಅಂತ ಓಡಿ ಹೋಗಾರಪ್ಪ ಅಂತದ್ರಾಗ ನೀ ನಮ್ಮ ದಣಿಯರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಅಂದ್ರ ತಮ್ಮ ನೀನು ಊರಿಗೆ ಮಿಕ್ಕಿದ ಮಗ ಅದಿಲ್ಲೇ ತಮ್ಮ ನೀನು ಊರಿಗೆ ಮಿಕ್ಕಿದ ಮಗ ಅಂತೇಳಿ ಕಾಡ್ಕೊಂಡ್ರೆ ನಾನು ಈ ಸಾಹುಕಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪನ್ರಿ ಆದ್ರೆ ಈ ಸಾಹುಕಾರ ಮಾಡಿದ್ದು ತಪ್ಪಲ್ಲೇನೆ ಕೊಟ್ಟಪ್ಪ ಅಂತ ತಪ್ಪು ನಾನೇನು ಮಾಡಿದ್ದು ಸಾಕು ನಿಲ್ಲಿಸಿ ಸಾಕ್ತಾರೆ ಸಾಕು ನಿಲ್ಲಿಸ್ರಿ ನೀವು ಮಾಡ್ಬೇಕಾದ್ರಾದ್ರೂ ಇನ್ನೇನು ಅನ್ಕೊಂಡೈತಿ ಇಡೀ ದೇಶದ ಈ ಹಾಳಾದ ಕರೋನಕ್ಕೆಯ ಸಿಕ್ಕು ನುಚ್ಚು ನೂರಾಗಿ ಹೋಗಿತ್ತು ದಿನ ಬೆಳಗಾದ್ರಿ ರಾಶಿ ರಾಶಿ ಹೆಣ ಬೆಳೆದು ನೋಡಿ ಇಡೀ ದೇಶನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟಿ ಹಾಕಿ ಕೂತೈತಿ ಜನಿ ತಣ್ಣೀರ್ ಬಟ್ಟಿ ಹಾಕಿ ಕೂತೈತಿ ಕೆಲಸ ಮಾಡೋಕ್ಕಿಂತ ಹೊರಗಡೆ ಹೋದ್ರೆ ಕೆಲಸ ಇಲ್ದಂಗಾಗಿತ್ತು ಊಟ ಮಾಡ್ಬೇಕು ಅಂತ ಹೋದ್ರೆ ಮನೆಯಾಗ
ಹೊತ್ನ್ಯಾಗ ಬರೀ ನೀರ್ ಕೂಡ ಹೊತ್ಕೊಂಡತಿದ್ದಾನಿ ನೀರ್ ಕೂಡ ಹೊತ್ಕೊಂಡೈತಿ ಇಂಥ ಹೊತ್ನ್ಯಾಗ ಬರೋದೆಲ್ಲ ಬರೋರಿಗೆ ಅಂದಾಗ ಕಾಲ ಕೂತತಿ ಆ ಹೆಮ್ಮಾರಿ ಕರೋಣ ಕೈಯಾಗ ನಮ್ಮವ್ವ ಸಿಕ್ಕು ಒದ್ದಾಡ ಹೊಡೆದಾಗ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡೋಗಿ ನಮ್ಮವ್ವನ ಉಳಿಸ್ಕೊಡ್ರಿ ಅಂತ ಕೈ ಕಾಲು ನೀವೇನ್ ಮಾಡಿದ್ರಿ ಖಾಲಿ ಇಲ್ಲ ಅಂತ ಹೇಳಿ ನಮ್ಮನ್ನ ಹೊರಗೆ ಹಾಕಿ ಹಿಂದೆ ಬಂದ ಶ್ರೀಮಂತರಿಗೆ ಬೆಟ್ಟು ಕೊಟ್ಟು ರೊಕ್ಕ ಮಾಡಿಸಿ ರೊಕ್ಕ ಇದ್ದಾಗ ನಮ್ಮವ್ವ ಉಸುರುಗಟ್ಟಿ ಅಂಗಳದಾಗ ಒದ್ದಾಡಿ ಸತ್ರ ಜೇಸಿಬಿ ತರಿಸಿ ಒಂದ ಗುಂದೆಗ 100 ಎಣ್ಣೆ ಮುಚ್ಚಿ ಕೈ ತೊಳ್ಕೊಂಡ್ಬಿಟ್ರಿ ಇಷ್ಟೆಲ್ಲ ಮಾಡಿದ್ರು ಮತ್ತಾನೇನ್ ಮಾಡಿ ಅಂತ ಕೇಳ್ತಿರಲ್ಲ ನಾಚಿಕೆ ಒಟ್ಟಿಗೆ ಏನ್ ಬಿತ್ತಿರಲ್ಲ ತಮ್ಮ ನೀ ಹೇಳಿದ ಮಾತು ಕೇಳಿ ನಾನು ಹೊಟ್ಟೆಗೆಲ್ಲ ಸಂಕಟದಂಗ ಕೂಡಲೇ ತಮ್ಮ ತಮ್ಮ ನನಗೆ ಸಂಕಟದಂಗ ಕಳ್ಳೋಸು ಕಿವುಚಿ ಮುಂದೆ ಬಂದಂಗ ಆಗೋದು ತಮ್ಮ ನಿನ್ನ ಮಾತು ಕೇಳಿ ಮುಂದೆ ಬಂದಂಗ ಆಗೋದು ಏ ಕುಟುಂಬ ಆಗ ಬಾಯಿ ಗೊತ್ತು ಈ ಕೊರೋನಾಕ್ಕೆ ಸಿಕ್ಕಾಗಿಕೊಂಡು ಬಹಳ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಹಾಗಂತ ನಾವು ಕೂಡ ಅವರ ಜೊತೆಗೆ ಕಣ್ಣೀರು ಹಾಕಲು ಬರುತ್ತಾ ನೋಡು ಈಗ ಒಳ್ಳೆಯ ಮಾತಿನಿಂದ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡ್ರೆ ಸರಿ ಎಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳುತ್ತೀಯ ಎಲ್ಲಣ್ಣ ಅಣ್ಣ ನಿನಗೆ ಈ ತಿರುಕನ್ನು ಒಂದೇ ಏಟಿಗೆ ಮುಗಿಸಿಬಿಟ್ಟ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಂದು ತಿಳಿದರು ಯಾವಣ್ಣ ಅದೆಂದಿಗೂ ಸಾಧ್ಯವಿಲ್ಲ ಅಣ್ಣ ಏಕೆಂದರೆ ಇವನಿಗೆ ಕಂಪ್ಲೇಂಟ್ ಕೊಡಲು ಸಾಥ್ ನೀಡಿದವನು ಬೇರೆ ಯಾರಲ್ಲ ಅಣ್ಣ ಶಿವಣ್ಣನ ತಮ್ಮ ವಿಷ್ಣು ಏನು ಆ ಶಿವಣ್ಣ ತಮ್ಮ ವಿಷ್ಣುವನ ಯಾರವನು ಎಲ್ಲಿದ್ದಾನೆ ದೇವರಲ್ಲಿ ಅವನದು ಇಂದ್ರನ ಜಾತಕ ರಾಜನಲ್ಲಿ ವಿಷ್ಣುವರ್ಧನ ಜಾತಕ ರಸಿಕತೆಯಲ್ಲಿ ಮನ್ಮಥನ ಜಾತಕ ಮನುಷ್ಯತ್ವದಲ್ಲಿ ಬಿಲ್ ಗೇಟ್ಸ್ನ ಜಾತಕ ಒಟ್ಟಿನಲ್ಲಿ ಅವನು ಆಳಾಗಿರುವುದಿಲ್ಲ ಇಡೀ ರಾಜ್ಯವನ್ನೇ ಆಳುತ್ತಾನೆ ನನಗೆ ಮೊದಲು ಕತ್ತರಿಸಿ ಹಾಕು ಈ ನಾಯಕತೆಯನ್ನು ಅಣ್ಣ ನಮಗೆ ವೈರ್ಯಾದ ವಿಷ್ಣುವನ್ನು ಹೊರಲು ಈ ಎತ್ತಿನ ನಾಯಿ ಈಗ ನಮ್ಮ ಕಣ್ಣು ಮುಂದೆ ಅದು ಹೇಗೆ ಸಾಯುತ್ತದೆಂದು ಈಗ ನೋಡಣ್ಣ ಅಣ್ಣ ಆ ವಿಷ್ಣುವನ್ನು ಅನಿಸುತ್ತೆ ಮುಂದೆ ಸಮಯ ಸಿಕ್ಕಾಗ ಮತ್ತೆ ಅವನನ್ನು ನೋಡಿಕೊಂಡರಾಯಿತು ನಿನಗೆ ಜೀವದಾನ ಮಾಡಿದ್ದೇನೆ ಮಗನೇ ಹೊರಟು ಹೋಗು ಇಲ್ಲಿಂದ ಅಲ್ವಾ ನೀನು ಮನೆಗೆ ಹೋಗು ಅಣ್ಣ ಅದು ಹನುಮ ನಮಸ್ಕಾರ ಮಾಡುತ್ತೇನೆ ಹಾಲಿ ಶಾಸಕರಿಗೆ ಯಾಕೊಂಡ್ರೆ ನೀವು ಹೇಳಿದ ಹಾಗೆ ಈ ವಿಷ್ಣು ವಿಜಯರನ್ನ ಕರೆದುಕೊಂಡು ಬಂದಿದ್ದೇನೆ ಅದೇನಂತ ವಿಚಾರಿಸಿಕೊಳ್ಳಿ ನಮಸ್ಕಾರ ಮಾಡುತ್ತೇನೆ ಹಾಲಿ ಶಾಸಕರಿಗೆ ನಮಸ್ಕಾರ ಬಾಯುಷ್ಣು ನಾವು ಕೂಡ ನಿಮ್ಮಿಬ್ಬರ ದಾರಿಯನ್ನೇ ಕಾಯ್ತಿದ್ವಿ ನಾನು ಕರೆದ ತಕ್ಷಣ ನೀವು ಅಣ್ಣ ತಮ್ಮಂದಿರಿಗೆ ಬೆಲೆ ಕೊಟ್ಟು ಬಂದಿರಲ್ಲ ನನಗೆ ತುಂಬಾ ಸಂತೋಷವಾಗುತ್ತದೆ ಹೇಳೋ ಗಣಿ ನಮ್ಮನ್ನು ಕರೆಸಿದ ಕಾರಣ ಏನೆಂದು ನೋಡು ವಿಷ್ಣು ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಬಡ ಜನರಿಗಾಗಿ ಒಂದು ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟಿಸಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಮ್ಮ ಜಮೀನಲ್ಲಿ ಜಾಗ ಕಡಿಮೆ ಬೀಳೋದ್ರಿಂದ ಆ ನಿಮ್ಮ ಜಮೀನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ನಾನು ಆಸ್ಪತ್ರೆಯನ್ನು ಕಟ್ಟಿಸುವುದಕ್ಕೆ ತುಂಬಾ ಅನುಕೂಲವಾಗುತ್ತದೆ ಇದಕ್ಕೆ ನೀವೇನಂತೀರಾ ಅಲ್ರಿ ಹಂಗಂತ ನೀವೇನು ನಮಗೆ ಪುಕ್ಸೆಟ್ಟೆ ಕೊಡೋದು ಬೇಡ ಅದಕ್ಕೆ ತಕ್ಕಂಗ ದುಡ್ಡು ಕೊಡ್ತಾವ್ರಿ ಗಣ್ಯರ ಅವ್ರಿಗೆ ದುಡ್ಡು ಕೊಟ್ಬಿಡೋಣ ಅಲ್ಲಪ್ಪ ತಮ್ಮ ದುಡ್ಡು ತಗೊಂಡು ರಾಜ ಬಿಟ್ಟು ನಾವಿಲ್ಲ ಹಿಂಗ ಇದ ಹರ್ಕಂಗಿ ಮುರುಕ್ ಮನ್ಯಾಗ ಬಿದ್ದು ಒಳ್ಳೆ ಸಾಯ್ತೇವೆ ಅಂದ್ರ ಈ ನಿಮ್ಮ ಬುದ್ಧಿಗೆ ನಾವೇನ್ ಹೇಳೋದೈತಪ್ಪ ಮತ್ತ
ಹೌದು ಕಾರ್ಕೊಂಡ್ರೆ ಈ ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ ಇದೆ. ಏಕೆಂದ್ರೆ ನಾವು ಕೂಡ ಸುಮಾರು ವರ್ಷಗಳಿಂದ ಈ ಭೂಮಿ ನಂಬಿಕೊಂಡು ಬದುಕುತ್ತಿದ್ದೇವೆ. ಆದರೆ ಏನು ಪ್ರಯೋಜನ? ಅದಕ್ಕೆ ನಾವು 3 ಜನ ಅಣ್ಣ ತಮ್ಮಂದಿರು ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೌದು, ನಾವು ನಿಮಗೆ ಜಮೀನನ್ನು ಕೊಟ್ಟು ಅದೇ ಭತ್ತ ತುಟ್ಟಿನಲ್ಲಿ ಸುಮಾರು ಆಕಳಗಳನ್ನು ತಂದು ಅವಕ್ಕೆ ದೊಡ್ಡ ಫಾರ್ಮ್ ಕಟ್ಟಿಸಿ ಹೈನುಗಾರಿಕೆ ಮಾಡಬೇಕೆಂದೇ ನಿರ್ಧಾರ ಮಾಡಿಕೊಂಡೇ ಬಂದಿದ್ದೇವೆ. ನೀವು ದುಡ್ಡು ಕೊಡಲು ರೆಡಿ ಆದರೆ ನಾವು ಹೊಲ ಕೊಟ್ಟೇ ಕೊಡ್ತೇವೆ. ಶಭಾಷ್ ವಿಷ್ಣು, ಶಭಾಷ್. ನಿಮಗೀಗ ಅರ್ಥವಾಗಿರಬೇಕಲ್ಲವೇ ದೊಡ್ಡಿನ ದೊಡ್ಡ ಮಹಿಮೆ ಎಂತದ್ದು ಎಂದು. ಅದು ಎಂಥ ಕ್ರಾಂತಿಕಾರಿಯಾದರೂ ಕೂಡ ದೊಡ್ಡಿನ ಮುಂದೆ ತಲೆಬಾಗಲೇಬೇಕು. ಒಟ್ಟಿನಲ್ಲಿ ನೀವು ನಿಮ್ಮ ಜಮೀನು ಕೊಂಡು ಹೋಗ್ತಿದ್ರಲ್ಲ, ನಮಗಷ್ಟೇ ಸಾಕು. ಹೋಗಲು ಬೆಳೆಸಲಾಗ ನೀನೇಕೆ ಇವರಿಗೆ ಈ ರೀತಿ ಮಾತನಾಡುತ್ತೀರಿ? ಅವರು ಕೂಡ ನಮ್ಮ ಹಾಗೆ ಸ್ವಲ್ಪ ದಿನವಾದರೂ ಶ್ರೀಮಂತಿಗೆ ಅನುಭವಿಸಿ ಹಾಗೆ ಆಗ ಇವರಿಗೆ ಆ ಸ್ವರ್ಗದ ಬಾಗಿಲು ತಾನಾಗಿಯೇ ತೆರೀತದೆ. ಸಂತೋಷ ವಿಷ್ಣು, ನನಗೆ ತುಂಬಾ ಸಂತೋಷ. ಸುಮಾರು ವರ್ಷಗಳಿಂದ ನಾವು ಕಟ್ಟಿಕೊಂಡಿರುವ ಈ ಆಸ್ಪತ್ರೆಯ ಕೆಲಸ ಎಂದು ನನಸಾಗುವ ಕಾಲ ಹತ್ತಿರ ಬಂದಂತಾಯಿತು. ಕೇಳು, ನಿನಗೆ ಎಷ್ಟು ಹಣ ಬೇಕು ಕೇಳು, ಬಾಯಿ ಬಿಟ್ಟು ಕೇಳು. ಅದು 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 ನಡಿ, ಅದು ಎಷ್ಟು ಅಂತ ನೀವೇ ಬಾಯಿ ಬಿಟ್ಟು ಹೇಳ್ಬಿಡಿ. ಹಣ ಎಂದರೆ ಅಷ್ಟೇ ಕಡಬಿಡುತ್ತೀವಿ. ಸರಿ ಬಿಡಿ, ನಾನೇ ಹೇಳುತ್ತೇನೆ. ಕೊಟ್ಟಪ್ಪ, ಏ ಕೊಟ್ಟಪ್ಪ, ಒಳಗಡೆ ಸುಡ್ಕೇಸಿದೆ ಅದು ತೆಗೆದುಕೊಂಡು ಬಾ. ಆಯ್ತು ತಡಿ, ತಗೊಂಡ ಬರ್ತಾನೆ ಹೋಗಿ. ನೋಡು ವಿಷ್ಣು, ನಮ್ಮ ನಿಮ್ಮ ವ್ಯವಹಾರ ಇಲ್ಲಿಗೆ ಮುಗಿಯಿತೆಂದು ಭಾವಿಸಬೇಡ. ನಿಮಗೇನಾದರೂ ದುಡ್ಡಿನ ಅಡಚಣೆ ಬಂದರೆ ನಮ್ಮ ಮನೆಗೆ ನೀವು ಯಾವಾಗಲೂ ಬರಬಹುದು. ನಿಮಗಾಗಿ ನಮ್ಮ ಮನೆಯ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತದೆ. ನೀವು ಹೇಳಿದಂಗ ಸುಖ ತಂದ್ರಿ ದಣಿರ ಹಾಗಾದ್ರೆ ಇದು ಮಂಚ ಐತೆ ಅರ್ಧಗರೆ ಅಂತ ಹಿಡಿ. ಇರು ಕೊಟ್ಟಪ್ಪ, ಸ್ವಲ್ಪ ಇರು. ಹಾ, ನೋಡು ವಿಷ್ಣು, ಆ ನಿಮ್ಮ 2 ಎಕರೆ ಜಮೀನಿಗೆ ನಾ 2 ಕೋಟಿ ಹಣವನ್ನು ಕೊಡುತ್ತೆ. ನಾಳೆ ನೀವು 3 ಅಣ್ಣ ತಮ್ಮಂದಿರು ಬಂದು ತಾಲೂಕು ಕಚೇರಿಗೆ ಬಂದು ಒಂದು ಸಹಿ ಮಾಡಿಬಿಟ್ರಿ ಸಾಕು. ಕೊಟ್ಟಪ್ಪ, ಕೊಡೋವರಿಗೆ ಆ ಸುಡ್ಕೇಸನ್ನ ಹಿಡ್ರಿಪ್ಪ. ಇದ್ರಾಗ 2 ಕೋಟಿ ರೂಪಾಯಿ ಐತಪ್ಪ. ಅದೇ ಹೊಟ್ಟೈತಿ 7 ಸೇರಿ ಅವನಾಗ 7 ಹೋರಿಪ್ಪ. ಹಾ ಹಾ, ಇರಿ ಕಳ್ಕೊಂಡ್ರೆ ಒಂದು ನಿಮಿಷ ಇರಿ. ಮೊದಲು ಇದನ್ನು ತೆಗೆದುಕೊಳ್ಳಿ. ಇದೆಯಲ್ಲೇ ಬ್ಯಾಂಕ್ ಚೆಕ್ ಇದ್ದಂಗೈತಲ್ಲ. ಬ್ಯಾಂಕ್ ಚೆಕ್ ಇದ್ದಂಗ ಐತಲ್ರಿ ಕರ್ಕೊಂಡ್ರೆ? ಬ್ಯಾಂಕ್ ಚೆಕ್ ಸರಿಯಾಗಿ ಅದು ಕಳಿಸಿದ್ರೆ ಹಾಕ್ಯಂದ್ ನೋಡಿ ಕಾಣ್ತತಿ. ಇವತ್ತು ನಾನು ಕೆಲಸ ನೀನು ಹೇಳಿದ ಲೆಕ್ಕ ಬಿಟ್ಟು ಬಂದ್ಬಿಟ್ಟೆ. ಅಲ್ಲ ತಮ್ಮ, ಇದು ಬ್ಯಾಂಕ್ ಚೆಕ್ ಇದನ್ನ ಯಾಕೆ ನನ್ನ ಕೈಯ ಕೊಟ್ರಿಪ್ಪ ನೀವು? ಕಳ್ಕೊಂಡ್ರೆ ಅದರಾಗಿ ಎಷ್ಟು ದುಡ್ಡು ಬಂದಿದೆ ಎಂದು ಇಲ್ಲಿ ಎಲ್ಲರಿಗೂ ಕೇಳುವ ಹಾಗೆ ಸ್ವಲ್ಪ ಬಾಯಿ ಬಿಟ್ಟು ಹೇಳಿ ಕಳ್ಕೊಂಡ್ರೆ. ಅಂದ್ರೆ ಇದ್ರಾಗ ನೀವು ಎಷ್ಟು ಬರ್ತೀರಿ ಅಂತ ನಿಮಗೆ ಓದಕ್ ಬರಂಗಿಲ್ಲ ಅಂದಂಗ ತಡಿಪದಾನ ಓದಿ ಹೇಳ್ತೀನಿ. ಅಲ್ಲಪ್ಪ, ಮೊದಲು 5 ಅಂತ ಬರ್ತೀನಿ, ಮುಂದೆ ನೋಡಿಯ ಸಿಕ್ಕಾಪಟ್ಟೆ ಜೀರ ಬರ್ತೀನಿ. ಇದೇನ ಬಿಡಿ 10, 100, 1000, 10,000 ಕೋಟಿ. ಹೇ ತಮ್ಮ, ಲಕ್ಷ ಕೋಟಿನ ಬರ್ತೀರಲ್ಲೇ ಅಂದಂಗ 5 ಲಕ್ಷ ರೂಪಾಯಿ ಅಂತ ಬರ್ತೈತಿ. ಇದನ್ನ ಯಾಕೆ ನನ್ನ ಕೈಯಾಗ ಕೊಟ್ರಿ ಅಂತ ನಾನು. ಸರಿ, ಹಾಗಾದರೆ ನಮ್ಮ ಎತ್ತುಗಳನ್ನು ಕಟ್ಟಲಿಕ್ಕೆ ನಮ್ಮ ಮನೆಯಲ್ಲಿ ಜಾಗ ಸಾಲುತ್ತಿಲ್ಲ. ಅದಕ್ಕೆ ಈ 5 ಕೋಟಿಯ ಚೆಕ್ ಅನ್ನು ನೀವೇ ಇಟ್ಟುಕೊಂಡು ಈ ನಿಮ್ಮ ದಣಿಯ ಅರಮನೆಯನ್ನು ನಮ್ಮ ಎತ್ತಿನ ಕೊಟ್ಟರಿಗಾಗಿ ನಮಗೆ ಕೊಟ್ಟು ಬಿಡಿ. ಈ ಆದಿಶೇಷನ ಮನೆಯನ್ನು ನಿನ್ನ ದನದ ಕೊಟ್ಟಿಗೆ ಕೇಳುತ್ತೆಯಲ್ಲ, ನಿನಗೆ ಎಷ್ಟು ಸತ್ಯ ಬೇಕು ಮಗನೇ? ವಂಶ ಪರಂಪರೆಯಿಂದ ಬಂದಿರುವ ಈ ನಮ್ಮ ಪಿತ್ರಾರ್ಜಿತ
ಆಸ್ತಿಯನ್ನು ಬಿಟ್ಟು ಕೊಡಿ ಎಂದು ಸಲೀಸಾಗಿ ಕೇಳುತ್ತಿರೋರಲ್ಲ, ನಾಚಿಕೆ ಆಗುವುದಿಲ್ಲ ಈ ನಿಮ್ಮ ಗಂಡು ಜನ್ಮಕ್ಕೆ. ಬೀದಿಯಲ್ಲಿ ಹುಟ್ಟಿರೋ ಭಿಕಾರಿಯ ಮಕ್ಕಳು ಹೊರ ಕೊಡುತ್ತೆ ಎಂದು ಬಂದು ಈಗ ನಮಗೆ ತಿರುಗಿ ನಾಟಕ ಮಾಡುತ್ತಿದ್ದಿರಲ್ಲ, ಎಷ್ಟು ಧೈರ್ಯ ಇರಬೇಕು ಮಕ್ಕಳ. ಕೇವಲ ನೋಡಿದ ಕಟ್ಟಿರುವ ಈ ಕೋಟೆ ವೀರ ಮನೆಯನ್ನು ಕೇವಲ ನಿಮ್ಮ ದನಗಳ ಕಟ್ಟುವಂತೆ ಕೇಳುತ್ತಿರಲ್ಲ, ನಿಮಗೆಷ್ಟು ತಪ್ಪಿರಬೇಕು ಮಕ್ಕಳ. ಇದು ಒಬ್ಬ ತಂದೆಗೆ ಹುಟ್ಟಿದ ದೇಹ, ನಿಮ್ಮ ಹಾಗೆ 100 ತಂದೆಯರ ರಕ್ತಕ್ಕೆ ಹುಟ್ಟಿದ ದೇಹವಲ್ಲದೆ ಮಗ. ಮಲಗಿರುವ ಸಿಂಹವನ್ನ ಮುಟ್ಟೆಬ್ಸಿಲ್ಲ, ಬರೆದು ಎಬ್ಬಿಸಿದ್ದೀರಾ. ಇನ್ನು ಮುಂದೆ ಬಾಯಿಯಿಂದ ಮಾತನಾಡಿ ಹಾಗೆ ಬಿಡುವುದಿಲ್ಲ. ಬಾಯಿ ಹಾಕಿ ಬಗೆಯುವುದೇ ಈ ಸಿಂಹದ ಕೆಲಸ. ಬಾಯಿ ಹಾಕಿ ಬಗೆಯೋದಕ್ಕೇನು ನಮ್ಮ ನೀನು ಕಬ್ಬಿದ ಕುರಿ ಅಂತ ತಿಳಿದ್ರೆ ಮಗಳೇ. ಒಟ್ಟಿರುವ ನನ್ನ ಅರ್ಥ ಆಯುಷ್ಯವನ್ನೇ ರಾಜಕೀಯದಲ್ಲಿ ರಾಯಭಾರ ಮಾಡಿರುವ ಈ ಆದಿಶೇಷನಿಗೆ ಕೇವಲ 4 ಎತ್ತುಗಳನ್ನು ಕಟ್ಟಿಕೊಂಡು ಅದೇ ಭಕ್ತದ ಗದ್ದೆಯ ಕೆಸರಿನಲ್ಲಿ ಎದ್ದು ಒದ್ದಾಡುವ ಬಾಳು ನಿನ್ನಂತ ಬಡ ರೈತರಿಗೆ ಎಷ್ಟು ಅಹಂಕಾರ ಇರಬೇಕಾದ್ರೆ ಏನು ಈ ರಾಜ್ಯ ತುಂಬೆಲ್ಲ ಹೆಸರು ಮಾಡಿರುವ ಈ ಆದಿಶೇಷನಿಗೆ ಇನ್ನೆಷ್ಟು ಬೇಡ. ಆದಿಶೇಷ, ನಿನ್ನ ಹಾಗೆ ನಾವು ಕೂಡ ಕಾಮೆಯನ್ನು ತೊಟ್ಟುಕೊಂಡು ಕಾರಿನಲ್ಲಿ ಮೆರೆದಿದ್ದರೆ ಅದೇ ನಿನ್ನಂತ ರಾಜಕೀಯದ ನಾಯಿಗಳು ಬೀದಿಯಲ್ಲಿ ನರಕ ತಿಂದು ಬದುಕಬೇಕಾಗುತ್ತದೆ ಎಂದು ನೆನಪಿನಲ್ಲಿಟ್ಟುಕೋ ಮಗಳೇ. ಹೌದು, ನಾವು ದುಡ್ಡಿನಲ್ಲಿ ಬಡವರಾಗಿರಬಹುದು, ಆದರೆ ಈ ನಮ್ಮ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರೆಂದು ಯಾವತ್ತಿಗೂ ನೆನಪಿನಲ್ಲಿಟ್ಟುಕೊಂಡಿರಿ. ಹಾಗಂತ ಇವರಿಗೆ ಏನು ಗೊತ್ತಿಲ್ಲ ಎಂದು ತಿಳಿದುಕೊಂಡಿದ್ದು ಅದು ನಿನ್ನ ಮುಟ್ಟಾಳತನ. ನಾವೆಲ್ಲ ರೈತರು ಒಟ್ಟಾಗಿ ಆ ಕಾಲಕ್ಕೆ ನಿಂತರೆ ಸಾಕು, ಆ ಕೇಂದ್ರದ ಕ್ಯಾಬಿನೆಟ್ಗೆ ನಮ್ಮದಾಗುತ್ತದೆ ಎಂದು ನಿಮ್ಮ ಭೂಗೋಳ ಕೋಟಿನಲ್ಲಿ ಬರೆದಿಟ್ಟುಕೊಳ್ಳಿ. ರಾಜಕೀಯ ಮಾಡುವುದೆಂದರೆ ದನದ ಪಟ್ಟಿಗೆಯಲ್ಲಿ ಸಗಣಿ ಬಾಚುವಷ್ಟು ಸುಲಭ ಅನ್ನುತ್ತೇವೆ ಯಾವ ಮಗನೇ. ಸುತ್ತಲ ಕಪಿಗಳ ಸೈನ್ಯವನ್ನಿಟ್ಟುಕೊಂಡು ಆ ಶ್ರೀರಾಮನ ಹಾಗೆ ರಾಜ್ಯಭಾರ ಮಾಡುವುದು ರಾಜಕೀಯವಲ್ಲ ಮಗನೇ. ಹತ್ತ ತಲೆಯ ರಾವಣ ಹಾಗೆ ಅದೇ ರಾಮನ ಹೆಂಡತಿ ಸೀತೆಯನ್ನು ಹೊತ್ತೊಯ್ದು ತನ್ನ ಬಂಧನಲ್ಲಿಟ್ಟುಕೊಂಡು ಬರಲ್ಲ ರಾಜಕೀಯ ಅಂದರೆ. ಅಲ್ಲಲೇ ತಮ್ಮ, ರಾಜಕೀಯ ಮಾಡೋದಂದ್ರ ಬಸವೇಶ್ವರ ಯುವಕ ಮಾಡ್ಲದ್ದು ದಕ್ಕಿರಿ ಮಾಡಿತಿ ಏನೇನು ಅಮ್ಮ. ರಾಜಕೀಯ ಮಾಡಕ ಗತ್ತು ಬೇಕಲ್ಲೇ, ಒಂದು ಗತ್ತು ಬೇಕ. ನಿನ್ನ ಹಾಗೆ ಅದೆಷ್ಟೋ ನರಿಗಳು ಬಂದು ಈ ನಮ್ಮ ದಣಿಯವರ ಎದುರಿಗೆ ನಾನು ರಾಜಕೀಯ ಮಾಡುತ್ತೇನೆಂದು ಬಂದು ಮಣ್ಣು ಮಟ್ಟಿ ಸತ್ತೇ ಹೋಗಿದ್ದಾರೆ. ಅಂಥದ್ರಲ್ಲಿ ಈ ನಮ್ಮ ದಣಿಯವರ ಎದುರಿಗೆ ನಿಂತುಕೊಂಡು ನಾವು ರಾಜಕೀಯ ಮಾಡುತ್ತೇವೆ ಎಂದು ಹೇಳುತ್ತಿರುವೆಯಲ್ಲ, ನಿನಗೆ ಎಷ್ಟು ಧೈರ್ಯ ಇದ್ದಿರಬೇಕು. ನರಸಿಂಹ ಒತ್ತು ಹಿಡಿದವನ ಈ ಕತ್ತಲು ಬಂದರೆ ಅದನ್ನೆಲ್ಲ ಊರ ತುಂಬೆಲ್ಲ ಓಡಾಡಿಸಿ ಕೊನೆಗೆ ಅವನ ವ್ಯಕ್ತಿಯನ್ನು ಸೇರಬೇಕಾಗುತ್ತದೆ ಎಂದು ಒಂದು ಹಾಗೆ ಚೆನ್ನಾಗಿ ಗೊತ್ತಿರಬೇಕಲ್ಲವೇ. ನಿಮಗೂ ಕೂಡ ವಿಷ್ಣು ಮುಚ್ಚು ಬಾಯಿ. ಅವರ ಮನೆಗೆ ಬಂದು ಅವರಿಗೆ ಹೆಸರು ಹಿಡಿದು ಕರೆಯುವಷ್ಟು ದೊಡ್ಡವನಾಗಿ ಬಿಟ್ಟೆಯ ಅಣ್ಣ, ದೊಡ್ಡವರಿಗೆ ದೊಡ್ಡತನವಿಲ್ಲ ಎಂದ ಮೇಲೆ ಎದುರಿಗೆ ಇರುವ ಚಿಕ್ಕವರು ಕೂಡ ದೊಡ್ಡವರಾಗಲೇಬೇಕು. ಬಡವನ ಕೋಪ ದವಳಿಗೆ ಮೂಲ ಎನ್ನುವ ಮಾತನ್ನು ಅರಿತುಕೊಂಡು ಮಾತನಾಡು. ಅಲ್ಲ ಶಿವಣ್ಣ, ಈ ನಿನ್ನ ತಮ್ಮರಿಗೆ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು. ಯಾಕಂದ್ರ ಮೈಯ ಶಕ್ತಿ ಐತಿ ಅಂತ ಹೇಳಿ ಈ ನಮ್ಮ ಆನಿ ಅಂತ ದಣಿಗೂ ಜೊತೆಗೆ ಏನಾರ ಫೈಟಿಂಗ್ ಬಂದ್ರು ನೋಡ, ನಾಳೆ ಅವ್ರ ಕಾಲ ಬಿದ್ದು ಅವ್ರ ಕಾಲಿಗೆ ಏನು ಬಿಡಲ್ಲ, ಸಲಿಕೆ ತಗೊಂಡು ಬಳ ತುಂಬ್ಕೋಬೇಕಂತ ನೋಡಪ್ಪ. ವಿಚಾರ ಮಾಡು, ಹೇಳೋದು ಚೆನ್ನಾಗ ತಿಳಿಸಂಗ. ದಣ್ಯರ ಏನೋ ಸಣ್ಣ ಹುಡುಗರು
ತಿಳಿದಾರದೆ ತಪ್ಪು ಮಾಡಿಬಿಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ, ಇದೊಂದು ಸಾರಿ ಬಿಟ್ಟು ಬಿಡಬೇಕು. ಹಾ ನೋಡು ಶಿವು, ನಿನ್ನ ಮುಖವನ್ನು ನೋಡಿ ಇದು ಒಂದು ತಾನೆ ಸುಮ್ಮನಿರ್ತೇನೆ. ಮೊದಲು ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಹೇಳು. ಅದು ನನ್ನ ವಿರುದ್ಧ ರಾಜಕೀಯ ಮಾಡುತ್ತೇನೆಂದು ಹಗಲು ಗನಸು ಕಾಣುತ್ತಿದ್ದಾರೆ. ಮೊದಲು ರಾಜಕೀಯ ಅಂದರೆ ಏನೆಂದು ಅರಿತುಕೊಂಡು ಆಮೇಲೆ ರಾಜಕೀಯದ ಬಗ್ಗೆ ಮಾತನಾಡಲು ಹೇಳು ಈ ನಿನ್ನ ತಮ್ಮಂದರಿಗೆ. ನೀನು ಒಬ್ಬ MLA ಸರ್ಕಾರದ ಒಬ್ಬ ಗುಲಾಮನಾಗಿ ನಮ್ಮಂತ ಪ್ರಜೆಗಳನ್ನು ಈ ರೀತಿ ಪ್ರಶ್ನಿಸುವುದನ್ನು ಬಿಟ್ಟು ಅದೇ ಪ್ರಜೆಗಳ ಮಧ್ಯೆ ನೀನೊಬ್ಬ ಪ್ರಜೆಯಾಗಿ ಅದೇ ಸರ್ಕಾರವನ್ನು ಪ್ರಶ್ನಿಸುವುದನ್ನು ಕಲಿತುಕೋ. ಆಗ ಈ ನಮ್ಮ ದೇಶವಾದರೂ ಉದ್ಧಾರವಾಗುತ್ತದೆ. ನಾವು ರೈತರಾದ ಮಾತ್ರಕ್ಕೆ ನಮಗೇನು ಗೊತ್ತಿಲ್ಲ ಎಂದು ತಿಳಿದುಕೊಂಡಿದ್ದು ಅದು ನಿಮ್ಮ ತಾಳತನ. ಈ ರೈತ ಒಮ್ಮೆ ಮನಸ್ಸು ಮಾಡಿ ಹೇಗಿಲ್ಲ ಬಿಟ್ಟು ಕಾದಿ ಕೊಟ್ಟುಕೊಂಡು ನಿಂತರೆ ರಾಜಕೀಯ ಮಾಡುವುದನ್ನೇ ನಾನು ನಿಮ್ಮ ಅಪ್ಪನೆಂದು ತಿಳಿದುಕೊಂಡೆ. ರೈತ ರೈತ ಎಂದು ಏಕೆ ಗಂಟಲಾಗಿಕೊಳ್ಳುತ್ತೀಯೋ? ನೀನು ನಿಜವಾಗಲೂ ರೈತನ ರಕ್ತಕ್ಕೆ ಹುಟ್ಟಿದ ಮಗನೇ ಆಗಿದ್ದರೆ ನಿನ್ನಲ್ಲಿ ರೈತನೆಂಬ ಕಿತ್ತು ಇದ್ದಿದ್ದೇ ಆದರೆ ಇದೇ ಮುಂಬರುವ ಚುನಾವಣೆ ಯುದ್ಧದಲ್ಲಿ ನಿಮ್ಮ ಅಣ್ಣನನ್ನು ಗುದ್ದಿ ಕಡವಿ ಅವನ ಗದ್ದಿಗೆಯನ್ನು ಕಟ್ಟಿಸಿದ್ದರೆ ನಾನು ಶರವೇಗದ ಸರ್ದಾರ, ರಾಜಕೀಯದ ರಾವ, ಆದಿಶೇಷರೆಲ್ಲವನ್ನು ತಿಳಿದ ಮಗನೇ. ಸರ್ಕಾರ ನಿನ್ನಂತ ಕಂತ್ರಿ ಸರ್ಕಾರಕ್ಕೇನು ಗೊತ್ತು ಈ ಅನ್ನದಾತನ ತಾಕತ್ತು. ಇನ್ನು ಮೇಲೆ ಶುರುವಾಯಿತೆಂದು ತಿಳಿದುಕೋ ನಮ್ಮ ನಿಮ್ಮ ರಾಜಕೀಯದ ಮಹಾಯುದ್ಧ. ಇದೇ ಮುಂಬರುವ ಚುನಾವಣೆಯಲ್ಲಿ ನಿನ್ನೆದುರಿಗೆ ಈ ನಮ್ಮ ಅಣ್ಣನನ್ನು ಕಾಟಕ್ಕೆ ಇಳಿಸಿ ಅದೇ ಯುದ್ಧದಲ್ಲಿ ನಮ್ಮ ಅಣ್ಣನನ್ನು ಗೆದ್ದು ಬರುವ ಹಾಗೆ ನಾವು ಮಾಡದಿದ್ದರೆ ನಾನು ಈ ಶಿವಣ್ಣನ ತಮ್ಮ ವಿಷ್ಣು ಅಲಿಯಾಸ್ ವಿಷ್ಣುವರ್ಧನೇ ಅಲ್ಲ ತಿಳಿದುಕೋ. ಒಂದು ವೇಳೆ ನೀನು ಗೆದ್ದು ನಮ್ಮ ಅಣ್ಣ ಏನಾದರೂ ಸೋತನೆ ನೀನು ಹೇಳಿದ ಹಾಗೆ ನಾವು ರೈತರ ರಕ್ತಕ್ಕೆ ಹುಟ್ಟಿದವರಲ್ಲ ಎಂದು ನೀನು ತಿಳಿದುಕೋ. ಒಂದು ವೇಳೆ ನಮ್ಮ ಅಣ್ಣ ಗೆದ್ದು ನೀನೇನಾದರೂ ಸೋತನೆ ನೀನು ಕೂಡ ನಮ್ಮ ತಂದೆಗೆ ಹುಟ್ಟಿದವನೆಂದು ನಾವು ತಿಳಿದುಕೊಳ್ಳುತ್ತೇವೆ ಅರುತ್ತೇವೆ. ಅಣ್ಣ ನಡೆಯೋಣ, ಹೋಗೋಣ. ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲೆತ್ತಾಗ ಗೊತ್ತಾಗುತ್ತದೆ ಈ ರೈತನ ತಾಕತ್ತು ಎಂತದ್ದು ಎಂದು. ಈ ರಾಜಕೀಯದಲ್ಲಿ ನಾನೇ ರಾಜನೆಂದು ಅಹಂಕಾರದಿಂದ ಬೆರೆಯುವುದು ಬಿಟ್ಟು ದೇಶಕ್ಕೆ ಅನ್ನ ಹಾಕುವ ಅನ್ನದಾತರಿಗೆ ಮೊದಲು ಮರ್ಯಾದೆ ಕೊಡುವುದನ್ನು ಕಲಿತುಕೋ. ಆಗ ನೀನೊಬ್ಬ ನಿಷ್ಠಾವಂತ ರಾಜಕಾರಣಿ ಎಂದು ಅಭಿಮಾನದಿಂದ ತಲೆಬಾಗುತ್ತಾರೆ. ಇಲ್ಲವಾದರೆ ಮುಂದೊಂದು ದಿನ ಈ ರೈತಗಳ ಅಲ್ಲದೆ ವಿಷವಾಗಿ ರಕ್ತಕಾರಿ ಸಾಹಿತ್ಯ ಮಗಳೇ ಎತ್ತರ ಬರುತ್ತೇನೆ. ನನಗೆ ಎತ್ತರ ಹೋಗು ಕೂಸೆ ಹೋಗು. ನಿನ್ನಂತ ಎಷ್ಟೋ ಅನ್ನದಾತರಿಗೆ ನನ್ನ ರಾಜಕೀಯ ಕುತಂತ್ರದಿಂದ ಹೊಟ್ಟೆಗೆ ವಿಷವನ್ನು ಹಾಕಿ ಸುಡಗಾಲಕ್ಕೆ ಇಟ್ಟಿರುವ ಈ ವಿಷಕಂಠ ಆದಿಶೇಷನಿಗೆ ರಾಜಕೀಯದ ಬಗ್ಗೆ ಪಾಠ ಮಾಡಲು ಬಂದಿರೋ ಮಗನೇ. ಎಲ್ಲ ಮಗನೇ, ತಪ್ಪು ಮಾಡಿದಿ ವಿಷ್ಣು, ದೊಡ್ಡ ತಪ್ಪು ಮಾಡಿದಿ. ವೃತ್ತದಲ್ಲಿ ಮಲಗಿರುವ ಕಾಳಿಂಗ ಸರ್ಪವನ್ನು ಕೈ ಹಾಕಿದ್ದಾರೆ. ದೊಡ್ಡ ತಪ್ಪು ಮಾಡಿ ಅದೇ ಮುಂಬರುವ ಚುನಾವಣೆ ಯುದ್ಧದಲ್ಲಿ ನಿಮ್ಮಣ್ಣನನ್ನು ಗೊತ್ತಿ ಕೆಳಗಿ ಅವನ ಗದ್ದಿಗೆಯನ್ನು ಕಟ್ಟಸದಿದ್ದರೆ ನಾನು ರಾಜಕೀಯದ ರಾವಣ, ಆದಿಶೇಷನೆಲ್ಲವೆಂದು ತಿಳಿದವನ. ಅಣ್ಣ, ನೀನೇಕೆ ಅವರ ಬಗ್ಗೆ ಇಷ್ಟೊಂದು ತಲೆಗೆಡಿಸಿಕೊಂಡಿಲ್ಲ?
ನಮ್ಮ ವಿರುದ್ಧ ರಾಜಕೀಯ ಮಾಡುತ್ತೆ ಎಂದು ಬಂದ ಎಷ್ಟೋ ಪರಾಕ್ರಮಿಗಳನ್ನ ಅದೇ ಪರಮಾತ್ಮನ ಹತ್ರ ಕಳಿಸಿಕೊಟ್ಟಿರುವಾಗ ಇನ್ನು ಇವನ್ ಯಾವ ಲೆಕ್ಕ ನಮಗೆ? ನೋಡ್ರಿ, ಅದೇ ಮುಂದೆ ಬರುವ ಚುನಾವಣೆ ಒಳಗಾಗಿ ಅವರಿಬ್ಬರ ಅಣ್ಣ ತಮ್ಮಂದಿರ ರೋಂಡವನ್ನು ಕತ್ತರಿಸಿ ತಂದು ನಿಮ್ಮಿಬ್ಬರ ಪಾದಗಳಿಗೆ ಹಾಕದಿದ್ದರೆ ಇವನು ಸಿಂಹ ಉಗ್ರ ನರಸಿಂಹನೇ ಆಗುವನು. ಹಾಡೋಂಗ ಗೊತ್ತು ಆಟ, ಮಾಡೋಂಗ ಗೊತ್ತ್ರಿ ಮಾಟ, ಇವಕ್ಕೆ ಗೊತ್ತೈತ್ರಿ. ನಡ್ರಿ ಗಣ್ಯರ, ನಾ ಎಲ್ಲ ಇದಕ್ಕೆ ಮುಂದೆ ಏನ್ ಮಾಡ್ಬೇಕಂತ ನಾ ಹೇಳ್ತೇನೆ. ನಡ್ರಿ ನೀವು ನಡ್ರಿ. ಕರ್ನಾಟಕನ ಹೋದ್ರೆ ನಮಗೆ ಯಾಕೆ ಚಿಂತೆ ನಮ್ಮ ಸಾವುಕಾರ ಹೊಡೆಯ ಮುಂದೆ ಕೆಲಸ ಕಡಿಯ ನಿಂತಿರ್ಬೇಕು ನಾವೇನು ಬರ